ಪಾತ್ರೆ ಅಂತೂ ಫುಲ್ ಮಸಿ ಆಗಿದೆ, ಜೊತೆಗೆ ಸೀದು ಕರಕಲಾಗಿದೆ ಕೂಡ. ಸೊ ಟೀ ಪಾತ್ರೆ ಇರಬಹುದು ಅಥವಾ ಏನನ್ನಾದ್ರೂ ಒಲೆ ಮೇಲೆ ಇಟ್ಟು ನಾವು ಮರ್ತು ಹೋಗಿದ್ರೆ ಸೀದು ಈ ರೀತಿ ಆಗ್ಬಿಡುತ್ತೆ. ಸೊ ಈ ರೀತಿ ಇರುವಂತಹ ಪಾತ್ರೆಯನ್ನ ನಾವು ಸ್ವಚ್ಛಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಕ್ಲೀನ್ ಮಾಡ್ಕೊಳಕ್ ನಾವೇನ್ ಮಾಡ್ತೀವಿ, ಒಂದ್ ರೀತಿ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ, ಹೇಗಪ್ಪ ಇದನ್ನ ಕ್ಲೀನ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಈ ಒಂದು ಮ್ಯಾಜಿಕ್ ವಾಟರ್ ಅಲ್ಲಿ ಅದ್ದಿದ್ರೆ ಸಾಕು. ನೀವೇ ನೋಡ್ತಾ ಇರಬಹುದು, ಪಾತ್ರೆಗಳನ್ನ ಯಾವುದೇ ರೀತಿಯಲ್ಲಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ. ನಿಮಿಷದಲ್ಲಿ ನೀವೇ ನೋಡ್ಬೋದು ನಿಮ್ಮ ಕಣ್ಮುಂದೆನೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಗೈಸ್, ಇಂತಹದ್ದೇ ವಿಡಿಯೋ ನಿಮ್ಗಾಗಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು 3 ಈ ರೀತಿ ಲೇಯರ್ ಆಗಿ ನಾನು ಬಟ್ಟೆ ಪೀಸನ್ನ ತೆಗೆದುಕೊಂಡಿದ್ದೀನಿ. ಸೊ ರೆಕ್ಟಾಂಗಲ್ ಶೇಪ್ ಅಲ್ಲಿ ಫಸ್ಟ್ 2 ಬಟ್ಟೆ ಪೀಸ್ ಇದೆ ಅಂಡ್ ಒಂದು ಪ್ಲಾಸ್ಟಿಕ್ ಚೀಲ ಇದೆ, ತೆಳುವಾಗಿರುವಂತಹ ಚೀಲ. ಸೊ 3 ಈ ರೀತಿ ಇಟ್ಟು ಹೊಲ್ದು ಮತ್ತೆ ನಾನು ಮರ್ಚ್ಕೊಂಡು ಪುನಃ ನಿಮಗೆ ಈ ರೀತಿ ಸುತ್ತನು ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀಟಾಗಿ ಒಂದ್ ಕಡೆ ಸುತ್ತನು ಹೊಲಿಗೆ ಹಾಕೊಂಡ್ಮೇಲೆ ಫಸ್ಟ್ ನೀವು 2 ಇಂಚಲ್ಲಿ ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಬೇಕು. 2 ಇಂಚಲ್ಲಿ ಫೋಲ್ಡ್ ಮಾಡಿದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ 4 ಇಂಚಲ್ಲಿ ನೀವು ಈ ರೀತಿ ಫೋಲ್ಡ್ ಅನ್ನ ಮಾಡ್ಕೊಬೇಕು. ಫೋಲ್ಡ್ ಮಾಡಿ ಹೊಲಿಗೆ ಹಾಕೋಬೇಕು. ನಾನು ಸ್ಟಿಚ್ ಅನ್ನ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹೇಳಿ. ಫಸ್ಟ್ 2 ಇಂಚಿಗೆ ಈ ರೀತಿ ಮರ್ಚಿ ನೀವು ಇಟ್ಕೋಬೇಕು ಅಂಡ್ ಅದಾದ್ಮೇಲೆ 4 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ನೀವು ಸೊ ಇದನ್ನ ನೀವು ಸ್ಟಿಚ್ ಅನ್ನ ಮಾಡ್ಕೋಬೇಕು. ಸ್ಟಿಚ್ ಹೇಗೆ ಅಂತ ಹೇಳಿದ್ರೆ ಒಂದ್ ರೀತಿ ಪಾಕೆಟ್ ರೀತಿಯಾಗಿ ನೀವು ಸ್ಟಿಚ್ ಅನ್ನ ಮಾಡ್ಕೋಬೇಕು. ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾವು ಚೀಲ ಮತ್ತೆ ಇನ್ನೊಂದು ಲೇಯರ್ ಲೈನಿಂಗ್ ಬಟ್ಟೆ ಮತ್ತೆ 3 ಲೇಯರ್ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಇಟ್ಕೊಳ್ಳೋಕು ನಿಮ್ಗೆ ಅದು ಗ್ರಿಪ್ಪಿಂಗ್ ಇರುತ್ತೆ. ಸೊ ಒಂದು ಬಟ್ಟೆ ಹ್ಯಾಂಗರ್ ಅನ್ನ ಇಟ್ಟು ನಾನು ಈ ರೀತಿ ಮರ್ಚಿ ಫೋಲ್ಡ್ ಅನ್ನ ಮಾಡಿ ಹೊಲಿಗೆಯನ್ನ ಹಾಕಿದ್ದಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ಯೂಶಲಿ ನೂಲುಂಡೆಗಳನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಟ್ಕೊಂಡು ಏನಾಗುತ್ತೆ, ಆ ಥ್ರೆಡ್ ಎಲ್ಲ ಒಂದಕ್ಕೊಂದು ಬಿಡಿಸಿ ಹಾಳಾಗಿ ಇಲ್ಲ ಒಂದಕ್ಕೊಂದು ಗಂಟಾಗ್ಬೋದು. ಸೊ ಅದ್ರ ಬದಲು ನೀವು ಈ ರೀತಿ ಜೋಡಿಸಿ ನೀವು ಒಂದು ಮೊಳೆಗೆ ಮನೆ ಗೋಡೆ ಮೇಲೆ ಹ್ಯಾಂಗರ್ ಅಲ್ಲಿ ನೇತಾಕೊಟ್ರೆ ನೋಡೋಕು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ನೀಟಾಗೂ ಕೂಡ ಇರುತ್ತೆ. ಹೇಗನ್ಸ್ತು ಟಿಪ್? ಇಷ್ಟ ಆಯ್ತಾ? ಸೆಕೆಂಡ್ ಟಿಪ್ ಬಂದು ನಾನು ತಮ್ನೇಲ್ ಅಲ್ಲೇ ಹೇಳ್ದಾಗೇನೆ ಅಥವಾ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಎಷ್ಟೇ ಜಿಡ್ಡು ಹಿಡಿದಿರುವಂತಹ ಪಾತ್ರೆಗಳನ್ನು ಸಹ ಸೊ ನಿಮಿಷದಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ನೀವೇ ನೋಡ್ತಾ ಇರಬಹುದು ನೋಡಿ ಎಷ್ಟು ಒಂದು ಜಿಡ್ಡು ಹಿಡಿದಿದೆ, ಜೊತೆಗೆ ಮಸಿ ಹಿಡಿದು ಸೀದು ಕರಕಲಾಗಿದೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ನೋಡಿ. ನಾವು ಸ್ಪೂನಿಂದ ಈ ರೀತಿ ಕೆರೆದ್ರೂ ಸಹ ಒಂದು ಮಸಿ ಬಿಟ್ಟು ಹೋಗ್ತಾ ಇಲ್ಲ. ಸೊ ಇದಕ್ಕಾಗಿ ನೀವು ತುಂಬಾ ಶ್ರಮ ಪಡೋದು ಬೇಕಾಗಿಲ್ಲ. ನಿಮ್ಮ ಕೈಗೆ ರೆಸ್ಟ್ ಅನ್ನ ಕೊಟ್ಟು ಈ ಒಂದು ಮ್ಯಾಜಿಕ್ ವಾಟರ್ ನ ರೆಡಿ ಮಾಡ್ಕೊಂಡು ನೀವು ಜಸ್ಟ್ ಅದ್ರೊಳಗಡೆ ಡಿಪ್ ಮಾಡಿದ್ರೇನೆ ಸಾಕು. ಸೊ ಪಳ ಪಳ ಅಂತ ಹೊಳೆಯುವಂತಹ ಪಾತ್ರೆಯನ್ನ ನಿಮ್ದಾಗಿಸ್ಕೊಳ್ಬಹುದು. ಸೊ ಇದಕ್ಕಾಗಿ ನೀವು ತುಂಬಾ ಖರ್ಚು, ನಾನು ಹೇಳ್ದಾಗೆ ತುಂಬಾ ಏನು ಖರ್ಚು ಬೇಕಿಲ್ಲ, ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಬಳಸ್ಕೊಳ್ಬೇಕು. ಸೊ ಏನಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪು, ಜೊತೆಗೆ ಡಿಶ್ ವಾಶ್ ಮತ್ತೆ ಸ್ವಲ್ಪ ವಿನೆಗರ್ ಅನ್ನ ಸೇರಿಸ್ಕೊಳ್ಳಿ. ವಿನೆಗರ್ ಇಲ್ಲ ಅಂತ ಹೇಳಿದ್ರೆ ಲೆಮನ್ ಆದ್ರೂ ಓಕೆ. ಇಷ್ಟನ್ನ ಸೇರಿಸ್ಕೊಂಡು ನೀವು ಬಿಸಿ ನೀರು ಮಾಡ್ಕೋಬೇಕು. ನೀರೊಳಗಡೆ ಹಾಕಿ ನೀವು ನೀರನ್ನ ಕುದಿಸ್ಕೋಬೇಕು. ಕುದಿಯುವಂತಹ ನೀರಿಗೆ ನಿಮ್ಮ ವಾಶ್ ಮಾಡಬೇಕು ಅಂತಿರುವ ಪಾತ್ರೆಯನ್ನ ಅಥವಾ ನಿಮ್ಮ ಜಿಡ್ಡು ಹಿಡಿದಿರುವಂತಹ ಪಾತ್ರೆಗಳನ್ನ ಅದ್ರೊಳಗಡೆ ಹಾಕಿದ್ರೆ ಸಾಕು. ಜಸ್ಟ್ ಡಿಪ್ ಮಾಡಿ 5 ಮಿನಿಟ್ಸ್ ನೀವು ಅದರಲ್ಲಿ ಕುದಿಯೋಕ್ ಬಿಟ್ರೆ ಸಾಕು. ನೋಡಿ ನೀವೇ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ತಕ್ಷಣಕ್ಕೆ ನಿಮ್ಗೆ ಏನಾದ್ರೂ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತ ಅನ್ಕೊಂಡ್ರೆ ಈ ರೀತಿ ಗ್ರೇಟರ್ಗೆ ನೀವು ಪ್ಲಾಸ್ಟಿಕ್ ಕವರ್ ಅನ್ನ ತೊಡಸ್ಕೊಂಡು ಅದ್ರ ಮೇಲೆ ನೀವು ಈ ರೀತಿ ಬೆಳ್ಳುಳ್ಳಿಯನ್ನ ತುರ್ಕೊಳ್ತಾ ಬನ್ನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ಪಾತ್ರೆಯನ್ನ ತೊಳೆಯೋ ಅವಶ್ಯಕತೆನೂ ಇರಲ್ಲ, ಜೊತೆಗೆ ಎಷ್ಟು ನೀಟಾಗಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ ಕೈಗೆ ಸಿಗುತ್ತೆ ನೀವೇ ನೋಡ್ತಾ ಇರಬಹುದು ನೋಡಿ. ತುಂಬಾನೇ ಈಸಿ ವೇ ಅಲ್ಲಿ ಹೇಗೆ ನೀವು ಬರ್ನರ್ ಅನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಒಂದು ಬೌಲ್ಗೆ ನೀವು ಕ್ಲೀನ್ ಮಾಡಬೇಕು ಅನ್ಕೊಂಡಿರುವ ಬರ್ನರ್ ಅನ್ನ ಇಟ್ಟು ಸ್ವಲ್ಪ ಬಿಸಿನೀರನ್ನ ಆಡ್ ಮಾಡಿ 1/2 ಲೆಮನ್ ಅನ್ನ ಹಾಕೊಂಡು ಸ್ವಲ್ಪ ಸಾಲ್ಟ್ ಅಂಡ್ ಅದಾದ್ಮೇಲೆ ನೀವು 2 ರಿಂದ 3 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೊಂಡ್ಮೇಲೆ ಸೊ 1 ಪ್ಯಾಕ್ ಅಷ್ಟು ನೀವು ಇದಕ್ಕೆ ವಿನೆಗರ್ ಅನ್ನ ಸೇರಿಸ್ಕೊಂಡು ಸೊ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳವನ್ನ ಮುಚ್ಚಿ 4 ರಿಂದ 5 ಅವರ್ ನೀವು ಇದನ್ನ ನೆನೆ ಹಾಕಬೇಕು. ನೆನೆ ಹಾಕಿದ್ಮೇಲೆ ಡಿಶ್ ವಾಶ್ ಅನ್ನ ತೆಗೆದುಕೊಂಡು ನೀವು ವಿಮ್ ಜೆಲ್ ಅಥವಾ ಯಾವ್ದಾದ್ರು ಜೆಲ್ ಅನ್ನ ತೆಗೆದುಕೊಂಡು ಒಂದು ಹಳೆ ಟೂತ್ ಬ್ರಷ್ ಇಂದ ನೀಟಾಗಿ ಈ ರೀತಿ ನೀವು ಬ್ರಷ್ ಮಾಡ್ಕೊಳ್ತಾ ಬರೋದ್ರಿಂದ ಸೊ ಬರ್ನರ್ ಅಲ್ಲಿ ಕಟ್ಟಿರುವಂತಹ ಕೊಳೆ ಎಲ್ಲವೂ ಸಹ ಹೋಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ತಾ ಇರಬಹುದು ಬಿಫೋರ್ ಅಂಡ್ ಆಫ್ಟರ್ ಡಿಫ್ರೆನ್ಸ್ ಏನಿದೆ ಅಂತ.